ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ಪುರಾಣಗಳಲ್ಲಿ ಬಹಳ ಮುಖ್ಯವಾಗಿ ಭಾರತ ದೇಶ ಅಂತ ನಾವು ನೋಡಿದಾಗ ರಾಮಾಯಣ, ಮಹಾಭಾರತ ಇವುಗಳ ನಮ್ಮ ದೇಶದ ಮಹಾಕಾವ್ಯಗಳು ಅನ್ಬೋದು, ಮತ್ತು ಅತ್ಯಂತ ಸಂಕೀರ್ಣವಾದ ಗ್ರಂಥಗಳು ಅಂತಲೇ ಹೇಳ್ಬೋದು. ಜಗತ್ತಲ್ಲಿ ಏನೇನು ನಡೀಬಹುದು ಅಂತ ಎಲ್ಲ ಒಟ್ಟಾರೆ ಚಿತ್ರಣವನ್ನು ನಮಗೆ ರಾಮಾಯಣ ಮತ್ತು ಮಹಾಭಾರತ ಇವೆರಡೂ ಕಟ್ಟಿಕೊಡುತ್ತೆ. ರಾಮಾಯಣದಲ್ಲಿ ನಮಗೆ ಒಬ್ಬ ಆದರ್ಶ ಪುರುಷ, ಆದರ್ಶ ಸ್ತ್ರೀ, ಒಂದು ಕುಟುಂಬ, ತಂದೆ ತಾಯಿ, ಈ ಥರದ್ದು ಒಬ್ಬ ಆದರ್ಶ ರಾಜ, ಇವರು ಆದರ್ಶ ಲೀಡರ್, ನಾಯಕರು, ಇವುಗಳ ಬಗ್ಗೆ ಒಂದು ಸಮಾಜ ಹೇಗಿರಬೇಕು ಅನ್ನುವ ಚಿತ್ರಣವನ್ನು ರಾಮಾಯಣ ಕೊಟ್ಟರೆ, ಮಹಾಭಾರತದಲ್ಲಿ ಅತ್ಯಂತ ಸಂಕೀರ್ಣವಾದ ವಿಚಾರಗಳನ್ನು, ಧರ್ಮದ ಬಗ್ಗೆ, ನ್ಯಾಯದ ಬಗ್ಗೆ ಎಲ್ಲದನ್ನೂ ನಮಗೆ ಸಂಪೂರ್ಣವಾಗಿ ನೀಡ್ತಾ ಬರುತ್ತೆ. ಅದರಲ್ಲೂ ಮಹಾಭಾರತ ಅಂದ ತಕ್ಷಣ ನಮಗೆ ಕಣ್ಮುಂದೆ ಬರೋದು ಕೃಷ್ಣ. ಕೃಷ್ಣ ಯಾರು? ಕೃಷ್ಣನನ್ನು ನಾವು ಬರೀ ದೇವರ ಥರ ನೋಡ್ತೀವಿ. ರಾಮ, ಕೃಷ್ಣ ಇವ್ರನ್ನ ಪೂಜೆ ಮಾಡ್ತೀವಿ, ತಪ್ಪು ಅಂತ ಹೇಳಲ್ಲ. ಆದರೆ ಅವರನ್ನು ದೇವರು ಅಂತ ನಾವು ನೋಡಿದಾಗ ಮನುಷ್ಯ ಮಾತ್ರರಾದ ನಾವು ಅವರ ಥರ ಬದುಕಬಹುದಾ? ಇಲ್ಲ, ನಮ್ಮ ಕೈಲಿ ಸಾಧ್ಯ ಇಲ್ಲಪ್ಪ, ಅವರೆಲ್ಲ ದೇವರು, ನಾವು ಮನುಷ್ಯರು, ನಾವು ಆರ್ಡಿನರಿ ಜನಗಳು, ನಮ್ಮ ಕೈಲಿ ರಾಮನ ಥರ ಬದುಕೋಕ್ಕಾಗುತ್ತಾ, ನಮ್ಮ ಕೈಲಿ ಕೃಷ್ಣನ ಥರ ಬದುಕೋಕ್ಕಾಗುತ್ತಾ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ರಾಮ ಮತ್ತು ಕೃಷ್ಣ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿದವರು ಅಂತಲೇ ನಮಗೆ ಈ ಪುರಾಣಗಳು ತಿಳಿಸುತ್ತೆ. ಅವರು ಸಮಾಜದಲ್ಲಿ ಇದ್ದವರು, ಜನರಿಗೋಸ್ಕರ ಅವರು ಪರಹಿತ ಚಿಂತಕರಾಗಿದ್ದರು ಅಂತ ನಮಗೆ ತಿಳಿಸುತ್ತೆ. ಹಾಗಾದರೆ ಕೃಷ್ಣ ಅಂತ ನಾವು ಯೋಚನೆ ಮಾಡಿದಾಗ ಈ ಮಹಾಭಾರತದ ಸಂಪೂರ್ಣ ಸೂತ್ರಧಾರನೇ ಕೃಷ್ಣ. ಅದರಲ್ಲೂ ಮಹಾಭಾರತದ ಯುದ್ಧವನ್ನು ನಾವು ನೋಡಿದಾಗ ಕೃಷ್ಣನ ಒಂದು ಸಹಾಯ ಇಲ್ಲದಿದ್ದರೆ ಧರ್ಮವನ್ನು ಎತ್ತಿ ಹಿಡಿಯೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕೃಷ್ಣ ಇಲ್ಲದಿದ್ದರೆ ಅರ್ಜುನ ಆಗಲಿ ಪಾಂಡವರಾಗಲಿ ಯುದ್ಧವನ್ನು ಗೆಲ್ಲುವುದಕ್ಕೆ ಆಗ್ತಿರಲಿಲ್ಲ. ಕಾರಣ, ಕೌರವರ ಸೈನ್ಯದಲ್ಲಿ ಅತಿರಥ ಮಹಾರಥರಿದ್ದರು. ಭೀಷ್ಮರು, ದ್ರೋಣರು, ಕರ್ಣ, ಈ ಥರದ ನೂರಾರು ಜನ ಅತಿರಥ ಮಹಾರಥರಿದ್ದರು. ಕೃಷ್ಣ ಅಂತ ಅಂದಾಗ ಸಾಮಾನ್ಯವಾಗಿ ಜನ ಲೇವಡಿ ಮಾಡೋದೇ ಹೆಚ್ಚು. ಕೃಷ್ಣನ ಲೀಲೆಗಳು, ಕೃಷ್ಣ ಸ್ತ್ರೀಲೋಲ, 16,000 ಗೋಪಿಕಾ ಸ್ತ್ರೀಯರಿದ್ದರು, ಈ ಥರ ಎಲ್ಲ ಹೇಳ್ತಾರೆ. ಆದರೆ ಕೃಷ್ಣ ಎಂದರೆ ಯಾರು ಅಂತ ನಾವು ನೋಡೋದಾದರೆ ಸಮಗ್ರ ಮಾನವ ಪ್ರಜ್ಞೆಯನ್ನು ಹೊಂದಿರುವ ವ್ಯಕ್ತಿಯನ್ನು ಕೃಷ್ಣ ಅಂತ ಹೇಳ್ಬಹುದು. ಅದ್ಭುತ. ಇಡೀ ನಮ್ಮ ಮೆದುಳಿನ ಬೇರೆ ಬೇರೆ ಭಾಗಗಳು ಯಾವ ರೀತಿ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಹೈಯರ್ ಕಾನ್ಷಿಯಸ್ನೆಸ್, ಸಮಗ್ರ ಪ್ರಜ್ಞೆ ಅಂತ ನಾವೇನು ಹೇಳ್ತೀವಿ, ಹೋಲ್ ಕಾನ್ಷಿಯಸ್ನೆಸ್, ಹೈಯರ್ ಕಾನ್ಷಿಯಸ್ನೆಸ್ ಯಾರಿಗೆ ಇತ್ತು ಅಂತಂದರೆ ಅದು ಕೃಷ್ಣನಿಗೆ ಅಂತ ನಾವು ಹೇಳ್ಬೋದು. ಏಕೆಂತಂದರೆ ಎಂತಹ ಸಂದರ್ಭದಲ್ಲೂ ಯಾವುದೇ ರೀತಿಯ ಒಂದು ಎಕ್ಸೈಟ್ ಆಗದೆ, ಅಂದರೆ ಯಾವುದೇ ಒಂದು ಸಂದರ್ಭದಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಸ್ಥಿತಪ್ರಜ್ಞನಾಗಿ ಪ್ರತಿಯೊಂದು ಸಮಸ್ಯೆಯನ್ನು ಅತ್ಯದ್ಭುತವಾಗಿ ನಿವಾರಿಸಿದಂತಹ ವ್ಯಕ್ತಿ ಈ ಒಂದು ಇತಿಹಾಸದಲ್ಲಿ ನಾವು ನೋಡೋದಾದರೆ ಪುರಾಣಗಳಲ್ಲಿ ಕೃಷ್ಣ ಅಂತಲೇ ಹೇಳ್ಬೋದು. ಎಂತಹ ಸಂದರ್ಭದಲ್ಲೂ ಕೃಷ್ಣನ ಮುಖದ ಮೇಲೆ ಮುಗುಳು ನಗೆಯೇ ಇರ್ತಿತ್ತೇ ಹೊರತು ಎಲ್ಲೂ ಸಹ ಕೃಷ್ಣ ಕೋಪ ಮಾಡ್ಕೊಂಡಿದ್ದು ಬಹಳ ಅಪರೂಪ. ಇಡೀ ಮಹಾಭಾರತವನ್ನು ತೆಗೆದುಕೊಂಡರೆ ಜರಾಸಂಧ ಅಥವಾ ಶಿಶುಪಾಲನ ವಧೆಯ ಸಂದರ್ಭ ಕೆಲವೊಂದು ಬಿಟ್ಟರೆ ಮಿಕ್ಕ ಎಲ್ಲ ಸಂದರ್ಭದಲ್ಲೂ ಕೃಷ್ಣ ಅತ್ಯಂತ ತಾಳ್ಮೆಯಿಂದ, ಸಹಿಷ್ಣುತೆಯಿಂದ ಮತ್ತು ಮುಗುಳು ನಗೆಯಿಂದ ಸಮಸ್ಯೆಗಳನ್ನು ಎದುರಿಸುವುದನ್ನು ನಾವು ನೋಡ್ಬೋದು. ಹಾಗಾಗಿ ಕೃಷ್ಣ ಎಂದರೆ ಸಂಪೂರ್ಣ ಮಾನವ ಪ್ರಜ್ಞೆ ಅಂತ ಹೇಳ್ಬೋದು. ಹೈಯರ್ ಕಾನ್ಷಿಯಸ್ನೆಸ್, ಹೋಲ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಅಂದರೆ ನಾವು ಕೃಷ್ಣನ ಬಾಲಲೀಲೆ ನಾನು ನೋಡ್ಕೊಂಡು ಬಂದರೆ ಅಲ್ಲಿ ಪ್ಲೇಫುಲ್ಲು, ಬರೀ ಆಟ ಆಡೋದು, ಕೀಟ್ಲೆ ಮಾಡೋ ಅಂಥದ್ದು, ಬೆಣ್ಣೆ ಕದಿಯೋಂಥದ್ದು, ಗೋಪಿಕಾ ಸ್ತ್ರೀಯರ ಬಟ್ಟೆಗಳನ್ನು ಮುಚ್ಚಿಡೋ ಅಂಥದ್ದು, ಇದನ್ನೆಲ್ಲ ನೋಡಿದಾಗ ಡೋಪಮೈನ್ ರಿವಾರ್ಡಿಂಗ್ ಸಿಸ್ಟಮ್ಮು ಜ್ಞಾಪಕಕ್ಕೆ ಬರುತ್ತೆ. ರಿವಾರ್ಡ್ ಅಂದರೆ ಬೆಣ್ಣೆ ಕದ್ದು ಸ್ನೇಹಿತರಿಗೆ ಕೊಟ್ಟಾಗ ಅವರೆಲ್ಲ ಹೊಗಳುತ್ತಾರೆ, ಪುನಃ ಬೆಣ್ಣೆ ಕದಿಯೋಂಥದ್ದು ಮತ್ತು ಚೇಷ್ಟೆಗಳನ್ನು ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ ಅದು ಡೋಪಮೈನ್ ರಿವಾರ್ಡಿಂಗ್ ಸಿಸ್ಟಮ್ನ ಅದು ನಮಗೆ ತಿಳಿಸುತ್ತೆ. ನಂತರ ಬರುವಂತಹದ್ದು ಜಾಯ್ಫುಲ್ ಆಯಿತು, ಇದು ಬಾಲ್ಯದಲ್ಲಿ. ನಂತರ ಗೀತಾ ಉಪದೇಶ ಅಂತ ನಾವೇನಂತೀವಿ ಮಹಾಭಾರತದಲ್ಲಿ, ಅದು ಗೀತಾ ಉಪದೇಶ ಮಾಡಬೇಕಾದರೆ ಸಂಪೂರ್ಣವಾಗಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿ ತರ್ಕಗಳನ್ನು ಮಾಡುವುದು, ಅನಾಲಿಸಿಸ್ ಮಾಡುವುದು, ಧರ್ಮವನ್ನು ಎತ್ತಿ ಹಿಡಿಯುವಂತಹ ಸಂದರ್ಭ ಅಂತಂದಾಗ ಅಲ್ಲಿ ತರ್ಕಕ್ಕೆ ಅವಕಾಶವಿದೆ. ಅಂದರೆ ಇದು ನೀನು ಮಾಡಿದರೆ ಸಪ್ಪು, ನೀನು ಇದಕ್ಕೆ ಏನಕ್ಕೆ ನೀನು ಮಾಡಬೇಕು, ನೀನು ಏನಕ್ಕೆ ಯುದ್ಧ ಮಾಡಬೇಕು ಅಂತ ಅರ್ಜುನನಿಗೆ ತಿಳಿಸುವಂಥದ್ದಿದೆಯಲ್ಲ,
ಎಲ್ಲ ಎದುರುಗಡೆ ಇರೋವರು ತಾತ, ಎದುರುಗಡೆ ಇರುವಂತಹರು ಅವರ ಸಂಬಂಧಿಗಳು, ಗುರುಗಳು. ಆದರೂ ಸಹ ನೀನು ಧರ್ಮವನ್ನು ಎತ್ತಿ ಹಿಡಿಯಲು ಯುದ್ಧ ಮಾಡಬೇಕು ಅನ್ನುವುದರ ತರ್ಕ. ಮತ್ತು ಇದೆಲ್ಲ ಸಂಪೂರ್ಣ ಮಾಯೆ. ನೀನು ಏನೇ ಅವರನ್ನು ಯುದ್ಧದಲ್ಲಿ ನೀನು ಅವರನ್ನು ಸೋಲಿಸಿ ಅವರಿಗೆ ಮರಣ ಆದರೂ ಸಹ ಬರೀ ದೇಹವನ್ನು ಬಿಡುತ್ತಾರೆ, ಆದರೆ ಆತ್ಮ ಅಮರ ಆಗಿರುತ್ತೆ ಎನ್ನುವ ಈ ಎಲ್ಲ ವಿಚಾರಗಳನ್ನು ಸವಿವರವಾಗಿ ಧರ್ಮಶಾಸ್ತ್ರದ ವಿವರಗಳನ್ನು ಗೀತೋಪದೇಶದಲ್ಲಿ ತಿಳಿಸ್ಕೊಳ್ಳೋದಿದೆಯಲ್ಲ, ಅದು ಮುಂಭಾಗದ ಮೆದುಳು ಹೈಯರ್ ಕಾನ್ಷಿಯಸ್ನೆಸ್ನ ತೋರಿಸುತ್ತೆ. ಅದು ಆ್ಯಕ್ಟಿವೇಟ್ ಆದಂತಹ ವ್ಯಕ್ತಿಗೆ ಮಾತ್ರ ಈ ಥರದ ಆಧ್ಯಾತ್ಮಿಕತೆ ಅಥವಾ ಸಂಪೂರ್ಣ ಕಾನ್ಷಿಯಸ್ ಪರಿಪೂರ್ಣ ಪ್ರಜ್ಞೆ ಅಂತ ಏನು ಹೇಳ್ತೀವಿ ಅದು ದೊರಕಲು ಸಾಧ್ಯ. ಇದರ ಜೊತೆಯಲ್ಲಿ ತನ್ನ ಗೆಳೆಯರು, ತನ್ನ ಗೆಳೆಯ ಸುಧಾಮ ಆಗಿರಬಹುದು, ಇವರ ಜೊತೆಯ ಒಡನಾಟ, ರಾಧೆಯ ಜೊತೆ ಒಡನಾಟ ಅದಿದೆಯಲ್ಲ, ಆಕ್ಸಿಟಾಸಿನ್ ಪಾತ್ವೆಯನ್ನು ಅದು ಹೇಳುತ್ತೆ. ಆಕ್ಸಿಟಾಸಿನ್ ಪಾತ್ವೆಯಲ್ಲಿ ಲವ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್ ಇದೆಲ್ಲ ಬಿಡುಗಡೆಯಾಗುವಂಥದ್ದು ಆಕ್ಸಿಟಾಸಿನ್ ಪಾತ್ವೆ. ಅದೇ ರೀತಿ ತನ್ನ ಗೆಳೆಯರ ಗುಂಪಿನಲ್ಲೂ ಇದ್ದಾಗ ಈ ಆಕ್ಸಿಟಾಸಿನ್ ಪಾತ್ವೆ ಆ್ಯಕ್ಟಿವೇಟ್ ಆಗುವುದನ್ನು ನಾವು ನೋಡ್ತೀವಿ. ಇಲ್ಲಿ ಸರ್ವೈವಲ್ ಮೆಕ್ಯಾನಿಸಮ್ಮು, ಸ್ಟ್ರಾಟರ್ಜಿಗಳನ್ನು ಮಾಡೋವಂಥದ್ದು, ಸರ್ವೈವಲ್ ಮೆಕ್ಯಾನಿಸಮ್ಮು ಈ ಥರದ್ದು ಎಲ್ಲದನ್ನು ನಾವು ನೋಡಿದಾಗ ಕೃಷ್ಣ ಒಂದು ಪರಿಪೂರ್ಣ ಪ್ರಜ್ಞೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರ ಜೊತೆಯಲ್ಲಿ ನಾವು ಕೃಷ್ಣನನ್ನು ಬೇರೆ ಬೇರೆ ರೂಪದಲ್ಲಿ ನೋಡಿದಾಗ ಸುಧಾಮನ ಜೊತೆ ಗೆಳೆಯನಾಗಿ, ರಾಧೆಯ ಜೊತೆ ಅವನ ಪ್ರೀತಿ ಪಾತ್ರನಾಗಿ, ಅರ್ಜುನನಿಗೆ ಒಬ್ಬ ಫಿಲಾಸಫರ್ ಥರ, ಗುರು ಥರನೇ, ಸಾರಥಿ ಆಗಿದ್ರೂ ಗುರು ಥರ ಆತನಿಗೆ ಗೀತೋಪದೇಶ ಮಾಡೋದಂಥದ್ದೇ ಆಗಲಿ, ಈ ರೀತಿ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಕೃಷ್ಣನ ಬೇರೆ ಬೇರೆಯ ರೂಪ ಅನಾವರಣಗೊಳ್ಳುವುದನ್ನು ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಎಮೋಷನಲ್ ಕ್ವಿಷೆಂಟ್ ಅನ್ನುವುದು ಹೈಯೆಸ್ಟ್ ಅನ್ನುವುದು ಯಾರಲ್ಲಿ ನಾವು ನೋಡಬಹುದು ಅಂದರೆ ಕೃಷ್ಣನಲ್ಲಿ. ಭಾವನೆಗಳನ್ನು ಹಿಡಿದಿಟ್ಟುಕೊಂಡು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ವರ್ತಿಸುವುದನ್ನು ನಾವು ಎಮೋಷನಲ್ ಕ್ವಿಷೆಂಟ್ ಅಂತ ಕರಿತೀವಿ. ಎಮೋಷನ್ಸ್ ಮನುಷ್ಯ ಅಂದಾಗ ನವರಸಗಳು ನಮ್ಮಲ್ಲಿರುತ್ತೆ. ಕರುಣೆ, ಪ್ರೀತಿ, ದಯೆ, ಲೈಂಗಿಕತೆ, ಹಸಿವು, ನೀರು ಅಂದರೆ ಎಲ್ಲ ಥರದ ಭಾವನೆಗಳು ಮನುಷ್ಯನ ಅಂದರೆ ಹಿಂಭಾಗದ ಮೆದುಳು. ಅದು ಭಾವನೆಗಳ ಮೆದುಳು, ಹಿಂಭಾಗದ ಮೆದುಳು, ಚಿಂಪ್ ಪ್ಯಾರಾಡಾಕ್ಸ್ ಅಂತ ಕರಿಬೋದು ಅದನ್ನು, ಅಥವಾ ಪ್ರಾಣಿ ಮೆದುಳು, ಮಂಗನ ಮೆದುಳು ಅಂತ ಕರಿತೀವಿ. ಎಲ್ಲ ಭಾವನೆ ಸಾಮಾನ್ಯವಾಗಿ ಮನುಷ್ಯರೆಲ್ಲರೂ ಭಾವನೆಗಳ ಕೈಗೊಂಬೆನೆ. ಹಾಗಾಗಿಯೇ ಮನುಷ್ಯ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಾಗದೇ ಇರುವುದು ಅತಿಯಾದ ಭಾವನೆಗಳಿಂದ. ಸಾಧಕರು ಈ ಭಾವನೆಯ ಹೊರತುಪಡಿಸಿ ಸಾಧಕರಾಗಿರ್ತಾರೆ. ಭಾವನೆಗಳನ್ನು ಹಿಡಿದಿಟ್ಕೊಂಡಿರ್ತಾರೆ, ಭಾವನೆಗಳನ್ನು ನಿಗ್ರಹಿಸಿರ್ತಾರೆ. ಅದು ಯಾವುದೇ ಭಾವನೆಗಳಾಗಿರ್ಬೋದು, ಆಸೆ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ಈ ಥರದ ಎಲ್ಲ ಭಾವನೆಗಳು ನಿಗ್ರಹಿಸಿದಾಗ, ಹಿಡಿತದಲ್ಲಿ ಇಟ್ಟುಕೊಂಡಾಗ ಮಾತ್ರ ಸಾಧಕರಾಗಲು ಸಾಧ್ಯ. ಹಾಗಾಗಿ ಕೃಷ್ಣನನ್ನು ನಾವು ನೋಡಿದಾಗ ಇಮೋಷನಲ್ ಕ್ವಿಷೆಂಟ್, ಈ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುವ ಕೆಪ್ಯಾಸಿಟಿ ಎಷ್ಟು ಜಾಸ್ತಿ ಇರುತ್ತೆ, ಅದು ಎಮೋಷನಲ್ ಕ್ವಿಷೆಂಟ್ ಹೆಚ್ಚು ಅಂತ ನಾವು ಹೇಳ್ತೀವಿ. ಇಂಟೆಲಿಜೆಂಟ್ ಕ್ವಿಷೆಂಟ್, ಬುದ್ಧಿವಂತರು, ಅವರ ಐಕ್ಯೂ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಕೃಷ್ಣನಲ್ಲಿ ಇಕ್ಯೂ ಜಾಸ್ತಿ ಇತ್ತು, ಎಮೋಷನಲ್ ಕ್ವಿಷೆಂಟ್. ಯಾವ ಸಂದರ್ಭದಲ್ಲಿ ಯಾವ ಭಾವನೆ ಏನು ಬಂದಾಗ ಅದನ್ನು ಯಾವ ರೀತಿ ನಾನು ನಡೆಸಿಕೊಳ್ಳಬೇಕು ಅನ್ನುವ ಸರ್ವೈವಲ್ ಸ್ಕಿಲ್ ಅಂತ ಕರಿತೀವಿ ಅದನ್ನು. ಅಂದರೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಪೂರಕವಾಗಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಈ ಒಂದು ಎಮೋಷನಲ್ ಕ್ವಿಷೆಂಟ್. ಇದು ಅದ್ಭುತವಾಗಿತ್ತು. ಸರ್ವೈವಲ್ ಸ್ಕಿಲ್ಸ್ಗಳು ಚೆನ್ನಾಗಿ ಗೊತ್ತಿತ್ತು, ಅಡ್ಯಾಪ್ಟಬಿಲಿಟಿ ಚೆನ್ನಾಗಿ ಗೊತ್ತಿತ್ತು, ಅಕ್ಸೆಪ್ಟಬಿಲಿಟಿ ಇತ್ತು, ಕ್ರೆಡಿಬಿಲಿಟಿ ಅಂತ ನಾವೇನು ಹೇಳ್ತೀವಿ, ಈ ಥರದ ಎಲ್ಲ ಗುಣಗಳು ನಾವು ಕೃಷ್ಣನಲ್ಲಿ ನೋಡ್ಬೋದು. ಇದು ನಮಗೆ ಪರಿಸ್ಥಿತಿಗಳು ಈ ರೀತಿ ಬಂದಾಗ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವುದನ್ನು, ಪರಿಸ್ಥಿತಿಗಳು ನಮ್ಮ ಪರವಿಲ್ಲದೆ ಇದ್ದಾಗ ಯಾವ ರೀತಿ ನಾವು ನಡೆದುಕೊಳ್ಳಬೇಕು ಎನ್ನುವುದನ್ನು ತಿಳಿಸುತ್ತೆ. ಇದರ ಜೊತೆಯಲ್ಲಿ ಕೃಷ್ಣನನ್ನು ನಾವು ನೋಡಿದಾಗ ಎಂತಹ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಅವರ ಕಾರ್ಟಿಸಾಲ್ ಲೆವೆಲ್, ಒತ್ತಡದ ಹಾರ್ಮೋನು ಕಡಿಮೆ ಇರುತ್ತೆ. ಮಹಾಭಾರತವನ್ನು ನಾವು ಎಲ್ಲ ಒಂದು ದೃಷ್ಟಿಕೋನದಲ್ಲೂ ವಿಶ್ಲೇಷಣೆ ಮಾಡಿದಾಗ ಕೃಷ್ಣ ಎಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳೋದಿಲ್ಲ. ಯಾವಾಗ ನಾವು ತಾಳ್ಮೆಯನ್ನು ಕಳೆದುಕೊಳ್ಳುತ್ತೀವಿ, ನಮ್ಮ ಹಿಂಭಾಗದ ಮೆದುಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಮುಂಭಾಗದ ಅರಿವಿನ ಮೆದುಳು ಶಟ್ ಡೌನ್ ಆಗುತ್ತೆ, ಕೆಲಸ ಮಾಡೋದಿಲ್ಲ. ಇಲ್ಲಿ ಕೃಷ್ಣ ಎಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಮುಂಭಾಗದ ಮೆದುಳು ಜಾಗೃತವಾಗುತ್ತೆ. ಹಾಗಾಗಿ ಅವರ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಕಾರ್ಟಿಸಾಲ್ ಅಂದರೆ ಕೃಷ್ಣನ
ಕೃಷ್ಣನನ್ನು ನಾವು ಜನಸಾಮಾನ್ಯರಿಗೆ ಹೋಲಿಸಿದಾಗ ಕೃಷ್ಣ ಒಂದು ಕಡೆ ಆದರೆ ಇದರ ಹೋಲಿಕೆಯನ್ನು ನಾನು ಮಾಡ್ತಾ ಇರೋದು ಜನಸಾಮಾನ್ಯರಿಗೂ. ಮಹಾಭಾರತದ ಥರದ ಸಮಸ್ಯೆ ದೊಡ್ಡದಲ್ಲದೆ ಇರೋದು ಅದೇ ಥರದ ಸಮಸ್ಯೆಗಳನ್ನು ನಾವು ನಮ್ಮ ಸಾಂಸಾರಿಕ ಜೀವನ ಆಗ್ಬೋದು, ನಮ್ಮ ಜೀವನದಲ್ಲಿ ಎದುರಿಸುವ ಸಂದರ್ಭಗಳು ಬಂದಂಥ ಪಕ್ಷದಲ್ಲಿ ಯಾವ ರೀತಿ ನಾವು ನಮ್ಮ ಮೆದುಳೆ ಆಕ್ಟಿವೇಟ್ ಆಗಬೇಕು, ಅಂಥ ಸಂದರ್ಭವನ್ನು ಯಾವ ರೀತಿ ನಾವು ಎದುರಿಸಬೇಕು ಅಂತ ನಾವು ನೋಡೋದಾದರೆ ನಮ್ಮ ಎಮೋಷ್ನಲ್ ಕ್ವಿಷೆಂಟು ಹೆಚ್ಚಾಗಿರಬೇಕು. ಅದು ಹೆಚ್ಚಾಗಿದ್ದಾಗ ನಮ್ಮ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಸರ್ವೈವಲ್ ಸ್ಕಿಲ್ಗಳು ಜಾಗೃತ ಆಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ನಾವು ಆ ಒಂದು ಸಂದರ್ಭವನ್ನು ಬಹಳ ಚಾಕಚಕ್ಯತೆಯಿಂದ ಯಾವುದೇ ತೊಂದರೆ ಆಗದಾಗೆ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯ ಆಗುತ್ತೆ. ಇದರ ಜೊತೆಯಲ್ಲಿ ನಾವು ಕೃಷ್ಣನನ್ನು ನೋಡಿದಾಗ ಅಲ್ಲಿ ಒಂದು ಮ್ಯೂಸಿಕ್ ಅಥವಾ ಸಂಗೀತಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ಮಹಾಭಾರತದಲ್ಲಿ ಕೊಡ್ತೀವಿ. ಕೃಷ್ಣನ ಕೊಳಲನ್ನು ನುಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಗೋಪಿಕಾ ಸ್ತ್ರೀಯರು ಅದನ್ನು ಕೇಳ್ತಾ ಇರ್ತಾರೆ. ಬರೀ ಮನುಷ್ಯರು ಮಾತ್ರವಲ್ಲ, ಪ್ರಾಣಿ ಪಕ್ಷಿ ಮೃಗಗಳೂ ಸಹ ಈ ಒಂದು ಕೊಳಲಿನ ನಾದಕ್ಕೆ ತಲ್ಲೀನರಾಗಿ ಮನಸೋತಿ ತಲೆ ತೂಗುವುದನ್ನು ನಾವು ಕೇಳಿದ್ದೀವಿ, ಓದಿದ್ದೀವಿ. ಅಂದರೆ ಇಲ್ಲಿ ಸಂಗೀತಕ್ಕಿರುವ ಒಂದು ಶಕ್ತಿಯನ್ನು ಇದು ತೋರಿಸುತ್ತೆ. ಕಾರಣ ಕೊಳಲಾಗಿರ್ಬೋದು, ಯಾವುದೇ ಒಂದು ಸಂಗೀತ ವಾದ್ಯ ಆಗ್ಬೋದು, ಅದೇನು ಮಾಡುತ್ತೆ ಅಂದರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ, ನಮ್ಮ ವೇಗಸ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ. ವೇಗಸ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಯಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಅದು ನಮ್ಮ ಹೃದಯ ಬಡಿತ, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳನ್ನು, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ, ರಕ್ತದೊತ್ತಡ, ಇದನ್ನು ಎಲ್ಲ ಒಂದು ಸಮಸ್ಥಿತಿಗೆ ತೆಗೆದುಕೊಂಡು ಹೋಗುವುದನ್ನು ನಾವು ನೋಡ್ತೀವಿ. ಈ ಕೊಳಲನ್ನು ನುಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ಪ್ಲೇಫುಲ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಕೇಳೋದು, ಹಾಡೇಳೋದು, ಆಟಾಡೋದು, ಇದೆಲ್ಲದನ್ನು ನಾವು ನೋಡಿದಾಗ ಈ ಒಂದು ಸಂದರ್ಭದಲ್ಲಿ ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್, ವೇಗಸ್ ಡಾಮಿನೆನ್ಸ್ನ ನಾವು ನೋಡ್ತೀವಿ. ಜೊತೆಯಲ್ಲಿ ಮೆದುಳಿನಲ್ಲಿ ಒಳ್ಳೆಯ ಅಲೆಗಳು, ಅದರಲ್ಲೂ ಥೀಟಾ ಅಲೆಗಳು, ಆಲ್ಫಾ ಅಲೆಗಳು, ಕೊಳಲಿನ ನಾದದಿಂದ ಮೆದುಳಿನಲ್ಲಿ ಈ ಅಲೆಗಳು ಸೃಷ್ಟಿಯಾಗುತ್ತೆ. ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದಾಗ, ಕ್ರಿಯಾಶೀಲರಾಗಿದ್ದಾಗ ಬೀಟಾ ಅಲೆಗಳಿರುತ್ತೆ. ಕೊಳಲು ನುಡಿಸ್ಬೇಕಾದ್ರೆ ಕೊಳಲು ಒಂದೇ ಅಂತಲ್ಲ, ಯಾವುದೇ ಸಂಗೀತ ವಾದ್ಯ ಆದರೂ ಆ ಸಂಗೀತದ ಒಂದು ಸುಮಧುರ ವಾದ್ಯದ ನಾದದಿಂದ ನಮ್ಮಲ್ಲಿ ಆಲ್ಫಾ ಅಲೆಗಳು ಉತ್ಪಾದನೆಯಾಗುತ್ತೆ, ಥೀಟಾ ಅಲೆಗಳು ಉತ್ಪಾದನೆಯಾಗುತ್ತೆ. ಹಾಗಾಗಿ ಇದು ಅತ್ಯಂತ ಪ್ರಶಸ್ತವಾದದ್ದು, ನಮ್ಮ ಮೆದುಳನ್ನು ಕಾಮಾಗಿಡುವಂಥದ್ದು, ಹೃದಯದ ರಿದಮನ್ನು ಸರಿಯಾಗಿ ನೋಡ್ಕೊಳ್ಳೋ ಅಂಥದ್ದು. ನಮ್ಮ ಇದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತಂತೀವಲ್ಲ, ಅದು ಹೆಚ್ಚಾಗುತ್ತೆ, ಹೃದಯ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಮ್ಯೂಸಿಕ್ ಅಂತ ಏನಿದೆ ಅದು ಬಹಳ ಮುಖ್ಯವಾದದ್ದು. ಅದನ್ನು ಕೃಷ್ಣನಲ್ಲಿ ನಾವು ನೋಡ್ತೀವಿ. ಅಂದರೆ ಇದೆಲ್ಲ ಸೂಚಕ. ಸಾಮಾನ್ಯವಾಗಿ ಈ ಪಾತ್ರಗಳಿದೆಯಲ್ಲ, ಪಾತ್ರಗಳ ಮುಖಾಂತರ ಕತೆ ನಮಗೆ ಬೇರೆ ಏನೋ ಒಂದು ಹೇಳೋಕ್ಕೆ ಹೋಗ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಕಥೆಯ ಸ್ಥೂಲವಾಗಿ ಕಥೆಯನ್ನು ನೋಡ್ತೀವಿ, ಹೊರ ರೂಪವನ್ನು ನೋಡ್ತೀವಿ. ಆದರೆ ಕೃಷ್ಣನ ನಿಜವಾದ ಅರ್ಥ ಏನು, ಕೃಷ್ಣ ಅಂದರೆ ಏನು, ಅರ್ಜುನ ಅಂದರೆ, ಈ ಥರ ಒಂದೊಂದು ಪಾತ್ರಗಳನ್ನು ವಿಶ್ಲೇಷಣೆ ಮಾಡೋದಿಲ್ಲ. ಆ ಪಾತ್ರಗಳು ನಮಗೆ ನಿಜವಾಗ್ಲೂ ಏನನ್ನು ತಿಳಿಸುತ್ತೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಇದೇನೆಂದರೆ ಮೇಲ್ನೋಟಕ್ಕೆ ಇದು ತುಂಬ ಸರಳ ಸುಲಭ ಅನಿಸುತ್ತೆ, ಆದರೆ ಒಡೆದು ನೋಡಿದಾಗ ಅದರಲ್ಲಿ ಸಿಕ್ಕುವ ಅರ್ಥಗಳೇ ನಮಗೆ ಬೇರೆ. ಹಾಗಾಗಿ ಕೃಷ್ಣ ಬರೀ ಒಂದು ಪಾತ್ರ ಅಲ್ಲ, ಸಂಪೂರ್ಣ ಪ್ರಜ್ಞೆ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಗೀತೋಪದೇಶದ ಸಂದರ್ಭದಲ್ಲಿ ಹೈಯರ್ ಕಾನ್ಷಿಯಸ್ನೆಸ್ ಅಂತ ನಾವು ಏನು ಹೇಳ್ತೀವಿ, ಆ ಹೈಯರ್ ಕಾನ್ಷಿಯಸ್ನೆಸ್ಸನ್ನು ಸಂಪೂರ್ಣವಾಗಿ ಮನುಷ್ಯರಿಗೆ ಗೀತೋಪದೇಶದ ಮೂಲಕ ನೀಡುವಂತಹ ಟಿಪ್ಸ್ಗಳು ಅಂತ ಹೇಳ್ಬೋದು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು, ಇಂದಿನ ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಚೆನ್ನಾಗಿರಬೇಕು, ಆರೋಗ್ಯವಂತನಾಗಿರಬೇಕು ಅನ್ನೋದಾದರೆ ಈ ಗೀತೋಪದೇಶದಲ್ಲಿ ಬರುವ ಕೇವಲ 3 ಟಿಪ್ಸ್ಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಬರುವ 3 ವಾಕ್ಯಗಳನ್ನು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಮನುಷ್ಯನ ಬದುಕು ಹಸನಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅರ್ಜುನನಿಗೆ ಬೋಧಿಸುವುದರಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡು ಅನ್ನುವುದು. ಅಂದರೆ
ಅದು ಈ ಆಧುನಿಕ ಜಗತ್ತಿಗೆ ಎಲ್ಲರಿಗೂ ಅನ್ವಯಿಸುವಂಥದ್ದು. ನಾವೆಲ್ಲ ಏನು ಮಾಡ್ತೀವಿ, ಯಾವುದೋ ಒಂದು ಆಸೆ ಇಟ್ಟುಕೊಂಡು ಏನೋ ಒಂದು ದೊರಕುತ್ತೆ ನನಗೆ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ್ಯಂಟಿಸಿಪೇಟ್ ಮಾಡ್ತೀವಿ. ಓ, ಇದು ಮಾಡಿದ್ರೆ ನನಗಿದಾಗುತ್ತೆ ಅಂತ ಅನ್ಕೊಂತೀವಿ. ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತೀವಿ. ಮತ್ತು ಅದ್ರ ಬಗ್ಗೆ ಆ್ಯಂಗ್ಸೈಟಿ ಡೆವಲಪ್ ಮಾಡ್ಕೊಂಬಿಟ್ಟಿರ್ತೀವಿ. ನಾವು ಓವರ್ ಥಿಂಕಿಂಗೂ ಇರುತ್ತೆ, ಆ್ಯಂಕ್ಷಿಯಸ್ ಆಗಿರ್ತೀವಿ. ಓ, ಅದು ನನಗೆ ಸಿಕ್ಕಿಬಿಡುತ್ತೆ ಅನ್ನೋದೆಲ್ಲ ಪ್ಲ್ಯಾನ್ಗಳಿರುತ್ತೆ. ಕೆಲಸ ಮಾಡ್ತೀವಿ, ಬಹಳಷ್ಟು ಸಂದರ್ಭದಲ್ಲಿ ಸಿಕ್ಕುತ್ತೆ. ಕೆಲವೊಮ್ಮೆ ಅದರಿಂದ ಫೇಲ್ಯೂರ್ಗಳು ಆಗಬಹುದು. ನಮ್ಮ ಈ ನಿರೀಕ್ಷೆ ಏನಿರುತ್ತೆ ಆ ನಿರೀಕ್ಷೆಗೆ ಮೀರಿ ಬೇರೆ ಏನೋ ನಡೀಬಹುದು. ಉದಾಹರಣೆಗೆ ಹೇಳಬೇಕು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಅದಕ್ಕೆ ಮೊದಲು ಬೇಕಾದಷ್ಟು ಜನ ಹೊಸ ವ್ಯಾಪಾರದಲ್ಲಿ ತೊಡಗಿದ್ರು. ಅವ್ರಿಗೆ ಅಂದ್ಕೊಂಡೇ ಇರಲಿಲ್ಲ ಕೋವಿಡ್ ಅನ್ನುವಂತಹ ಒಂದು ಪ್ರಸಂಗ, ಒಂದು ಸಂದರ್ಭ ಒದಗಿ ಬರಬಹುದು ಅಂತ ಜಗತ್ತಿನಲ್ಲಿ ಯಾರೂ ಊಹೆನೂ ಸಹ ಮಾಡಿರಲಿಲ್ಲ. ವ್ಯಾಪಾರವನ್ನು ಆರಂಭ ಮಾಡಿದರು, ಕೋವಿಡ್ ಬಂತು, ಲಾಕ್ಡೌನ್ ಆಯಿತು, ವ್ಯಾಪಾರದಲ್ಲಿ ನಷ್ಟ ಆಯಿತು. ಅಂದರೆ ಅವರು ಅಂದ್ಕೊಂಡೇ ಇರಲಿಲ್ಲ. ಆದರೆ ವ್ಯಾಪಾರ ಆರಂಭ ಮಾಡುವುದಕ್ಕೆ ಮೊದಲು ಅವರ ಲೆಕ್ಕಾಚಾರ ಏನಿತ್ತು ಅಂದರೆ, ನಾನು ಎಷ್ಟೋ ದುಡಿತೀನಿ, ನಾನು ಏನೋ ಮಾಡ್ತೀನಿ ಅನ್ನುವುದನ್ನು ಓವರ್ ಥಿಂಕ್ ಮಾಡಿಬಿಟ್ಟಿದ್ರು. ಓ, ಈ ಥರ ಆದರೆ ಇಷ್ಟು ನನಗೆ ಪ್ರಾಫಿಟ್ ಬರುತ್ತೆ, ಈ ಥರ ಆದರೆ ನನಗೆ ಈ ಥರ ನಾನು ಇದನ್ನು ಡೆವಲಪ್ ಮಾಡ್ಬೋದು ಅಂತ. ಆದರೆ ಎಲ್ಲ ಸಂದರ್ಭಗಳು ಆ ಥರ ಇರೋಲ್ಲ. ಅದರಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದಂತೆ ನಮ್ಮ ಕೈಲಿ ಇಲ್ಲದ ಕೆಲವೊಂದು ಸಂದರ್ಭಗಳು ಸಹ ಒದಗಿ ಬರುತ್ತೆ. ಹಾಗಾಗಿ ಫಲಾಪೇಕ್ಷೆ ಇಲ್ಲದೆ ನೀನು ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಬಂದರೆ ನೀನು ನಿರೀಕ್ಷೆ ಮಾಡಿರೋಲ್ಲ, ಆದರೆ ನಿನಗೆ ಫಲ ಸಿಕ್ಕುತ್ತೆ, ಸಂತೋಷವಾಗಿರ್ತೀಯ, ಓವರ್ ಥಿಂಕಿಂಗ್ ಇರಲ್ಲ, ಆ್ಯಂಗ್ಸೈಟಿ ಇರಲ್ಲ, ಮಾನಸಿಕ ತೊಂದರೆಗಳು ಇರೋಲ್ಲ, ಸಂತೋಷವಾಗಿರ್ತೀಯ ಅನ್ನುವುದನ್ನು ತಿಳಿಸಿದ್ರು. ಇದರ ಜೊತೆಯಲ್ಲಿ ನಾನು ಮಾಡುವ ಕೆಲಸದ ಬಗ್ಗೆ ಸ್ಪಷ್ಟತೆ ಇರಬೇಕು ಅನ್ನುವುದನ್ನು ಗೀತೋಪದೇಶದಲ್ಲಿ ತಿಳಿಸಿದ್ದಾರೆ. ಬಹಳಷ್ಟು ಮಂದಿಗೆ ತಾವು ಮಾಡುವ ಕೆಲಸದ ಬಗ್ಗೆ ಸ್ಪಷ್ಟತೆಯೇ ಇರೋದಿಲ್ಲ, ನಿಖರತೆಯೇ ಇರೋದಿಲ್ಲ. ಕೆಲಸ ಮಾಡ್ತಾರೆ, ಅದರಿಂದ ಹಲವಾರು ತಪ್ಪುಗಳಾಗುತ್ತೆ. ಹಾಗಾಗಿ ಅದರ ಬಗ್ಗೆ ನಿಖರತೆ ಬೇಕು. ಮತ್ತು ಬಹಳ ಮುಖ್ಯವಾದದ್ದು, ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ನಾವು ಕಲಿಯಬೇಕು. ಎಂತಹ ಸಂದರ್ಭನೇ ಆಗಲಿ, ಉದ್ಭವವಾಗುವ ಭಾವನೆಗಳು, ಕೋಪ ಬರ್ಬೋದು ನಮಗೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆ, ಆ ಸಂದರ್ಭದ ಮೇಲೆ, ಆ ಜಾಗದ ಮೇಲೆ ಕೋಪ, ಅತಿಯಾದ ಕೋಪ ಬರಬಹುದು. ಆದರೆ ಆ ಕೋಪನೇ ಆಗಲಿ, ಅತಿಯಾದ ಸಂತೋಷನೇ ಆಗಲಿ, ದುಃಖನೇ ಆಗಲಿ, ಇವುಗಳನ್ನು ನಿಗ್ರಹಿಸುವುದನ್ನು ಅಥವಾ ಅದರ ಮೇಲೆ ನಿಯಂತ್ರಣ ತೆಗೆದುಕೊಳ್ಳುವುದನ್ನು ನಾವು ಮಾಡಿದಾಗ ಬದುಕು ಹಸನಾಗುತ್ತದೆ. ಈ ಥರದ ಕೆಲವೊಂದು ವಿಚಾರಗಳನ್ನು ಗೀತೋಪದೇಶದಲ್ಲಿ ತಿಳಿಸ್ತಾರೆ. ಹಾಗಾಗಿ ಇದೆಲ್ಲ ಬದುಕಿನ ನಿರ್ವಹಣೆಯ ಸೂತ್ರಗಳು ಅಂತಲೇ ಹೇಳ್ಬೋದು. ಸೈಕಾಲಜಿಕಲ್ ಥಿಂಗ್. ಇದೆಲ್ಲ ನಡೆಯದೆ ಹೋದರೆ ಜೀವನದಲ್ಲಿ ನಾನಾ ರೀತಿಯ ಮಾನಸಿಕ ತೊಂದರೆಗಳಿಗೆ ಮನುಷ್ಯ ತುತ್ತಾಗುವ ಸಾಧ್ಯತೆ ಇದೆ. ಹಾಗಾಗಿ ಸಮಗ್ರ ಮಾನವ ಪ್ರಜ್ಞೆಯನ್ನು ನೀಡಿದ ಮೊದಲ ವ್ಯಕ್ತಿ ಯಾರು ಅಂದರೆ ಕೃಷ್ಣ ಅನ್ಬೋದು ಗೀತೋಪದೇಶದ ಮೂಲಕ. ಗೀತೋಪದೇಶ ಬಹಳ ದೊಡ್ಡದು. ಅದರಲ್ಲಿರುವ ಜಿಸ್ಟು ಬರೀ 3 ಅಂಶಗಳನ್ನು ನಾನು ಹೇಳಿದ್ದು. ಫಲಾಪೇಕ್ಷತೆ ಇಲ್ಲದೆ ಕೆಲಸ ಮಾಡುವುದು, ಭಾವನೆಗಳ ನಿಯಂತ್ರಣ, ಮಾಡುವ ಕೆಲಸದಲ್ಲಿ ಸ್ಪಷ್ಟತೆ, ಇದೆಲ್ಲ ಒಂದು ಮಾನವನ ಪರಿಪೂರ್ಣ ಪ್ರಜ್ಞೆಯನ್ನು ಇದು ಸೂಚಿಸುತ್ತೆ. ಕೃಷ್ಣನ ಮೇಲಿನ ಭಕ್ತಿಯನ್ನು ನಾವು ಮಹಾಭಾರತದಲ್ಲಿ ನೋಡಿದಾಗ ಅದು ಎಲ್ಲ ನಮ್ಮ ಎಂಡೋಕ್ರೈನ್ ಅಥವಾ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು. ಅದು ಆಕ್ಸಿಟಾಸಿನ್ ಆಗ್ಬೋದು, ಎಂಡಾರ್ಫಿನ್ ಆಗ್ಬೋದು, ಡೊಪಮೈನ್ ಆಗ್ಬೋದು, ಸೆರೋಟೋನಿನ್ ಆಗ್ಬೋದು. ಭಕ್ತಿಯ ರೂಪದಲ್ಲಿ ಇದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವಂಥದ್ದು. ಇದರ ಜೊತೆಗೆ ಕೃಷ್ಣ ಅಂತ ನಾವು ನೋಡಿದಾಗ ಎಲ್ಲ ಸಂದರ್ಭದಲ್ಲೂ ತನ್ನ ಅಹಮ್ಮನ್ನು ಬಿಟ್ಟು ಎಲ್ಲೂ ಕೃಷ್ಣ ಅಹಂ ಅಂತ ನಡೆದುಕೊಳ್ಳೇ ಇಲ್ಲ. ಇದೇನು ನಮಗೆ ತೋರಿಸುತ್ತೆ ಅಂದರೆ ನಮ್ಮ ಅಹಮ್ಮನ್ನು, ಅಹಂಕಾರವನ್ನು ಕರಗಿಸುವುದು ಅಥವಾ ಅಹಂ ಪಡೆದೇ ಇರುವುದು. ಏನಕ್ಕೆ ಅಂದರೆ ಒಂದು ಸಂದರ್ಭದಲ್ಲಿ ಅರ್ಜುನನಿಗೆ ತನ್ನ ಬಿಲ್ವಿದ್ಯೆಯ ಬಗ್ಗೆ ಹೆಮ್ಮೆ ಆಗುತ್ತೆ. ನನ್ನಿಂದನೇ ನಾನೇ ಮಹಾಭಾರತದಲ್ಲಿ ನನ್ನ ಬಿಲ್ವಿದ್ಯೆಯ ಮೂಲಕ ನಾನು ಜಯ ಗಳಿಸಿದ್ದು ಅಂತ ಅರ್ಜುನ ಅಂದ್ಕೊಂತಾನೆ. ಕೃಷ್ಣ ಏನು ಮಾಡಿದ್ದು ನನ್ನ ಸಾರಥಿ ಅಂತ. ಅಂದರೆ ಅವನ ಅಹಂಕಾರವನ್ನು ಕರಗಿಸಲು ಕೃಷ್ಣ ಒಂದು ಉಪಾಯ ಮಾಡಿ ಒಂದು ಸಂದರ್ಭದಲ್ಲಿ ಅರ್ಜುನನೇ ಏಕಾಂಗಿಯಾಗಿ ಹೋರಾಡುವಂಥ ಸಂದರ್ಭ ಅಂದರೆ ಮಹಾಭಾರತದ ನಂತರ ಬರುತ್ತೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಸೋಲಾಗುತ್ತೆ. ಆವಾಗ ಅವನಿಗೆ ಅರಿವಾಗುತ್ತೆ, ನನ್ನ ಜೊತೆ ಕೃಷ್ಣ ಇದ್ದಾಗ ಮಾತ್ರ ನನಗೆ ಗೆಲುವು ಅಂತ. ಇಲ್ಲಿ ಕೃಷ್ಣ ಅಂದರೆ ನಮ್ಮ ಮುಂಭಾಗದ ಮೆದುಳು, ಪ್ರಿಫ್ರಂಟಲ್ ಕಾರ್ಟೆಕ್ಸ್, ಹಾಗಾಗಿ ಅರಿವಿನ ಮೆದುಳು. ಈ ಸಂದರ್ಭದಲ್ಲಿ ಈಗೋ ಡಿಸಲ್ಯೂಷನ್, ಯಾವ ವ್ಯಕ್ತಿಗೆ ಮುಂಭಾಗದ ಮೆದುಳು ಜಾಗೃತ ಆಗಿರುತ್ತೆ, ಅರಿವಿನಲ್ಲಿ ನಡೀತಾ ಇರ್ತಾನೆ, ಅವನಿಗೆ ಅಹಂಕಾರ 0 ಆಗಿರುತ್ತೆ. ಅವನಿಗೆ ಅಹಂಕಾರ ಇರೋದಿಲ್ಲ. ಅದಕ್ಕೆ ನಾವು ನೋಡಬೇಕಾಗಿರೋ ಅಂಥದ್ದು ಕೃಷ್ಣನ ಪಾತ್ರಗಳನ್ನು.
ಎಲ್ಲೂ ಸಹ ತನಗೆ ರಾಜ್ಯ ಬೇಕು ಅನ್ನಲಿಲ್ಲ, ಎಲ್ಲೂ ಸಹ ತನಗೆ ಪುರಸ್ಕಾರ ಬೇಕು ಅನ್ನಲಿಲ್ಲ. ಯುದ್ಧದಲ್ಲೂ ಸಹ ನಾನು ಸಾರಥಿಯಾಗಿ ಕುದುರೆಗಳನ್ನು ಓಡಿಸ್ತೀನಿ ಅಂತ ಅಂದಿರುವಂಥದ್ದು. ಎಲ್ಲೂ ನನಗೆ ಇದು ಬೇಕು ಅನ್ನುವುದನ್ನು, ನನ್ನ ಸ್ಥಾನ ಹೆಚ್ಚು ಅನ್ನುವುದನ್ನು ಅಹಮಿಂದ ಎಲ್ಲೂ ಕೃಷ್ಣ ತೋರಿಸಿಕೊಳ್ಳಲೇ ಇಲ್ಲ. ಇದು ನಮಗೆ ನೀಡುವ ಸಂದೇಶ ಏನು ಅಂದರೆ, ಅಹಂಕಾರ ಒಳ್ಳೆಯದಲ್ಲ. ಎಲ್ಲಿ ಅಹಂಕಾರ ಇರುತ್ತೆ ಅಲ್ಲಿ ನನಗೆ ಅಪಜಯ ಉಂಟಾಗುತ್ತೆ ಎನ್ನುವುದು. ಇದರ ಜೊತೆಗೆ ಪರಾನುಭೂತಿ, ಸಹಾನುಭೂತಿ, ಈ ಥರದ ಕಂಪ್ಯಾಷನೇಟ್ ಅಂತ ನಾವು ಹೇಳ್ತೀವಿ. ಇಂತಹ ಕೆಲವೊಂದು ಕ್ರೆಡಿಬಿಲಿಟಿ ಅಥವಾ ಸರ್ವೈವಲ್ ಸ್ಕಿಲ್ಸ್ಗಳಾಗ್ಬೋದು, ಈ ಥರದನ್ನು ಎಲ್ಲದನ್ನು ನಾವು ಕೃಷ್ಣನ ಪಾತ್ರದಲ್ಲಿ ನೋಡ್ತೀವಿ. ಹಾಗಾಗಿ ಕೃಷ್ಣ ಒಬ್ಬ ಗೆಳೆಯ ಆಗ್ಬೋದು, ಅಥವಾ ಫಿಲಾಸಫರ್ ಆಗಬಹುದು, ಬೇರೆ ಬೇರೆ ರೂಪದಲ್ಲಿ ಒಬ್ಬ ಪ್ರೇಮಿ ಆಗ್ಬೋದು ರಾಧೆಗೆ. ಈ ಥರ ಹಲವಾರು ವಿಭಿನ್ನ ವ್ಯಕ್ತಿತ್ವದಲ್ಲಿ ನಾವು ಕೃಷ್ಣನನ್ನು ನೋಡ್ತೀವಿ. ಇದೆಲ್ಲ ನಮಗೆ ಏನು ತಿಳಿಸುತ್ತೆ ಅಂದರೆ, ಕೃಷ್ಣನನ್ನು ಬರೀ ದೇವರು ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಈ ಗುಣಗಳನ್ನು ಅರಿತುಕೊಂಡು, ಈ ಗುಣಗಳು ನಾವು ಏನಾದರೂ ಇದರಿಂದ ಪಡೆಯಬಹುದಾ, ನಾವು ಕಲಿಯಬಹುದಾದ ಪಾಠ ಏನು ಇದರಿಂದ, ನಾವು ಯಾಕೆ ಕೃಷ್ಣನ ಥರ ಹೈಯರ್ ಕಾನ್ಷಿಯಸ್ ಅಥವಾ ಸಮಗ್ರ ಮಾನವ ಪ್ರಜ್ಞೆಯನ್ನು ನಾವು ಏನಕ್ಕೆ ಪಡೆಯಬಾರ್ದು ಅಂತ ನಾವು ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಅದರ ಅರಿವು ನಮಗುಂಟಾಗುತ್ತೆ. ಬದುಕು ಅದ್ಭುತವಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಸಮಸ್ಯೆಗಳ ನಿವಾರಣೆ ಮಾಡಿಕೊಂಡು ಬದುಕನ್ನು ಹಸನಾಗಿಸಲು ಕೃಷ್ಣನ ಪಾತ್ರದ ಅರಿವು ಅತ್ಯಂತ ಪೂರ್ಣವಾದದ್ದು, ಪರಿಪೂರ್ಣವಾದದ್ದು, ಅವಶ್ಯಕವಾದದ್ದು ಅಂತಲೇ ಹೇಳಬಹುದು. ನಮಸ್ಕಾರ.